ನವೆಂಬರ್ 10ನೇ ತಾರೀಕು ನಡೆದಂಥ ಡೆಲ್ಲಿ ಕಾರ್ ಬ್ಲಾಸ್ಟ್ ಅಲ್ಲಿ ವೈಟ್ ಕಾಲರ್ ಟೆರರಿಸ್ಟ್, ಹಂಗಂದ್ರೆ ಹೈಲಿ ಎಜುಕೇಟೆಡ್ ಪೀಪಲ್ಗಳು ಇಂಥ ಟೆರರಿಸ್ಟ್ ಗ್ರೂಪ್ಗಳನ್ನ ಸೇರ್ಕೊಂಡು ಈ ತರ ಕೃತ್ಯಗಳನ್ನ ಎರಗುವುದು. ಈ ವಿಷಯನ ತಿಳ್ಕೊಂತ ಹೋದಷ್ಟು ನಿಮ್ಗೆ ಎಷ್ಟು ಕುತೂಹಲ ಮೂಡುತ್ತೆ, ಯಾಕೆ ಈ ತರ ನಡೀತಿದೆ, ಏನಿದು ರಿವೆಂಜು, ಅದು ಎಕ್ಸಾಕ್ಟ್ಲಿ ಡೆಲ್ಲಿಯ ಹಾರ್ಟ್ ಆಫ್ ದ ಸಿಟಿ, ಹಾರ್ಟ್ ಆಫ್ ದ ಪ್ಲೇಸ್ ಅಂದ್ರೆ ಅದು ಡೆಲ್ಲಿಯ ರೆಡ್ ಫೋರ್ಟ್. ಈ ಇನ್ಸಿಡೆಂಟ್ ಹಿಂದೆ ನೀವು ವಿಷಯಗಳನ್ನ ತಿಳ್ಕೊಂತ ಹೋದ್ರೆ ಒಂದಕ್ಕೊಂದು ಯಾವ ರೀತಿ ಲಿಂಕ್ಗಳು ಸಿಗುತ್ತೆ ಅಂದ್ರೆ, ಆ ಬ್ಲಾಸ್ಟ್ ನಡೆಸಿದ್ದು ಯಾರು, ಬ್ಲಾಸ್ಟ್ ನಡೆಸಿದಾಗ ಆ ಕಾರಲ್ಲಿ ಕೂತ್ಕೊಂಡಂತ ವ್ಯಕ್ತಿ ಯಾರು, ಆ ಕಾರಿನ ಓನರ್ ಯಾರು, ಆ ಕಾರ್ ಎಲ್ಲಿದ್ದು, ಅಲ್ಲಿಗೆ ಯಾವಾಗ ಬಂದ್ರು, ಕರೆಕ್ಟಾಗಿ ಸಂಜೆ 6:52ಕ್ಕೆ ಬ್ಲಾಸ್ಟ್ ಮಾಡಬೇಕು ಅಂತ ಹೇಗೆ ಪ್ಲಾನ್ ಮಾಡ್ಕೊಂಡ್ರು, ಆ ಬ್ಲಾಸ್ಟ್ ಆಗೋದಕ್ಕೂ ಮುಂಚೆ ಅಲ್ಲಿ ಹರಿಯಾಣದಲ್ಲಿ ಸಿಕ್ಕಂತ ಆ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಗಳಾದ್ರೂ ಏನು, ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ತಾ ಹೋದ್ರೆ ನಿಮ್ಗನ್ಸುತ್ತೆ ಭಯೋತ್ಪಾದನೆ ಅನ್ನೋದು ದೇಶದಿಂದ ಹೊರಗಡೆ ಇಲ್ಲ, ದೇಶದ ಒಳಗಡೆನೇ ಇದರಲ್ಲಪ್ಪ ಅಂತ. ಸೊ ಏನು ನಡೀತು ಡೆಲ್ಲಿ ಕಾರ್ ಬ್ಲಾಸ್ಟ್ ಅಲ್ಲಿ, ಹೇಗಾಯ್ತು, ಎಲ್ಲ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಮಾತಾಡೋಣ. ಇನ್ ಕೇಸ್ ನೀವೇನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೆದಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಅವತ್ತು ಸೋಮವಾರ ನವೆಂಬರ್ 10ನೇ ತಾರೀಕು ಸಂಜೆ ಸುಮಾರು 6:52ಕ್ಕೆ ಬ್ಲಾಸ್ಟ್ ಆಗುತ್ತೆ, ಕಾರ್ ಬ್ಲಾಸ್ಟ್ ಆಗುತ್ತೆ. ಆ ಕಾರು ಹ್ಯುಂಡೈ i20. ಆ ಹ್ಯುಂಡೈ i20 ಕಾರ್ನ ಬ್ಲಾಸ್ಟ್ ಮಾಡಿದಂಥ ಪ್ಲೇಸ್ ಬಂದು ಡೆಲ್ಲಿಯ ಹಾರ್ಟ್ ಆಫ್ ದ ಪ್ಲೇಸ್ ಅಂದ್ರೆ ರೆಡ್ ಫೋರ್ಟ್, ಅಲ್ಲಿ ಬ್ಲಾಸ್ಟ್ ಮಾಡ್ತಾರೆ. ರೆಡ್ ಫೋರ್ಟ್ ಆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರುವಂಥ ಗೇಟ್ ನಂಬರ್ 1 ಅಲ್ಲಿರುವಂಥ ಒಂದು ಟ್ರಾಫಿಕ್ ಸಿಗ್ನಲ್. ಆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಯಾವಾಗ ಟ್ರಾಫಿಕ್ ಸಿಗ್ನಲ್ ರೆಡ್ ಬೀಳುತ್ತೋ ಅವಾಗ ಸ್ಲೋಗಿ ಈ ಕಾರು ಮೂವ್ ಆಗ್ತಾ ಹೋಗುತ್ತೆ. ಮೂವ್ ಆದಮೇಲೆ ಬ್ಲಾಸ್ಟ್ ಆಗುತ್ತೆ. 6:52 PM 6:52ಕ್ಕೆ ಬ್ಲಾಸ್ಟ್ ಆಗಿದ್ದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಂಥ ಸುತ್ತಮುತ್ತ ಇದ್ದಂಥ ಲೋಕಲ್ ಜನಗಳು ಅದು ಎಲ್ಲಿವರೆಗೂ ಸ್ಪ್ರೆಡ್ ಆಗಿದೆ ಅಂದರೆ ಸುಮಾರು 1 ಕಿಲೋಮೀಟರ್ ಗಟ್ಟಲೆ ಆ ಸೌಂಡ್ ಕೇಳಿದೆ. ಇನಿಷಿಯಲ್ ಏನಾಗುತ್ತೆ, ಬ್ಲಾಸ್ಟ್ ಆದಾಗ ಮೋಸ್ಟ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು, ಏನೋ ಸಮ್ ನ್ಯಾಚುರಲ್ ಬ್ಲಾಸ್ಟ್ ಆಗಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆದಂಥ ಇಂಪ್ಯಾಕ್ಟ್ನ ನೋಡಿ ಎಲ್ಲರೂ ಡೌಟ್ ಪಡ್ತಿರೋದು ಇದು ನ್ಯಾಚುರಲ್ ಅಲ್ಲ, ಇದು ಯಾರೋ ಬೇಕು ಅಂತ ಮಾಡಿರೋದು ಅಂತ ಇವಾಗ ಎಲ್ಲರೂ ಡೌಟ್ ಪಡ್ತಿದ್ದಾರೆ. ಇವಾಗ ನಾನು ವಿಡಿಯೋ ಮಾಡ್ತಿರೋವರೆಗೂ ಯಾರು ಇದು ಟೆರರಿಸ್ಟ್ ಅಟ್ಯಾಕ್ ಅಂತ ಯಾರು ಕೂಡ ಹೇಳಿಲ್ಲ. ಇನ್ಫ್ಯಾಕ್ಟ್ ಅಮಿತ್ ಶಾ ಅವರು ಕೂಡ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಕಲೆ ಆಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಯಾವಾಗ ಆ ಇನ್ಸಿಡೆಂಟ್ ನಡೆಯುತ್ತೋ, ಇನ್ಸಿಡೆಂಟ್ ನಡೆದ ಜಾಗದಲ್ಲಿ ಸುತ್ತಮುತ್ತ ಯಾರ್ಯಾರು ಜನಗಳಿದ್ರೋ ಅವ್ರಗಳಿಗೆಲ್ಲ ಇಂಪ್ಯಾಕ್ಟ್ ಆಗಿದೆ. ಸುಮಾರು 8 ಜನ ಆ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅಲ್ಲಿ ಯಾವಾಗ ಬ್ಲಾಸ್ಟ್ ಆಗುತ್ತೋ ಆಗಿದ್ದ 3 ನಿಮಿಷಕ್ಕೆ SOS ಕಾಲನ್ನು ಮಾಡಿದ್ದಾರೆ, ಅಂದ್ರೆ ಎಮರ್ಜೆನ್ಸಿ ಕಾಲನ್ನು ಮಾಡಿದ್ದಾರೆ ಅಲ್ಲೇ ಪಕ್ಕದಲ್ಲಿದ್ದಂಥ ಲೋಕಲ್ ಪೀಪಲ್ಗಳು. ಯಾವಾಗ ಈ ಇನ್ಸಿಡೆಂಟ್ ನಡೆಯುತ್ತೋ, ನಡೆದ 3ನೇ ನಿಮಿಷಕ್ಕೆ ಯಾವಾಗ ಕಾಲ್ ಹೋಗುತ್ತೋ ಅವಾಗ ಡೆಲ್ಲಿ ಪೊಲೀಸು ಎಮರ್ಜೆನ್ಸಿ ಅಲ್ಲಿಗೆ ಬರುತ್ತೆ. ಅಲ್ಲಿಗೆ ಬಂದ ಮೇಲೆ ಆ ಸಮಯದಲ್ಲಿ ಯಾವಾಗ ಬ್ಲಾಸ್ಟ್ ಆಗುತ್ತೋ, ಬ್ಲಾಸ್ಟ್ ಆದ ಸಮಯದಲ್ಲಿ ಅಕ್ಕಪಕ್ಕ ಇದ್ದಂಥ ಎಲ್ಲ ಜನಗಳು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎದುರ್ಕೊಂಡು ಗೊತ್ತಿಲ್ಲ ಅವ್ರಿಗೆ ಏನ್ ನಡೀತು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಅಲ್ಲಿ ಅಕ್ಕಪಕ್ಕ ಇದ್ದಂತ ಲೋಕಲ್ ಪೀಪಲ್ ಗಳೆಲ್ಲ ಸೇರ್ಕೊಂಡು ರೆಸ್ಕ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅಲ್ಲಿದ್ದಂತ ಜನಗಳು ಯಾರ್ಯಾರಿಗೆ ಇಂಜೂರ್ ಆಗಿತ್ತೋ ಅವ್ರಗಳನ್ನೆಲ್ಲ ರೆಸ್ಕ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಇಂಪ್ಯಾಕ್ಟ್ ನ ನೀವು ನೋಡೋದಾದ್ರೆ, ಆ ಕಾರ್ ಬ್ಲಾಸ್ಟ್ ಆದ ತಕ್ಷಣ, ಹ್ಯುಂಡೈ i20 ಕಾರ್ ಬ್ಲಾಸ್ಟ್ ಆದ ತಕ್ಷಣ ಅಕ್ಕಪಕ್ಕ ಇದ್ದಂತ ಸುಮಾರು 6 ಕಾರ್ಗಳು, 4 ಆಟೋ ರಿಕ್ಷಾಗಳು ಎಲ್ಲ ಪೀಸ್. ಇನ್ನ ಪಕ್ಕದಲ್ಲಿ ಇದ್ದಂತ ಆ ಮೆಟ್ರೋ ಸ್ಟೇಷನ್ ಗೇಟ್ 1 ಇದೆಯಲ್ಲ, ಆ ಗೇಟ್ 1 ಗ್ಲಾಸ್ ಏನು ಕನ್ಸ್ಟ್ರಕ್ಟ್ ಮಾಡಿದ್ರು ಆ ಗ್ಲಾಸ್ ಕೂಡ ಪುಡಿ. ದ ಇಂಪ್ಯಾಕ್ಟ್ ನೋಡಿ, ಅದು ಬ್ಲಾಸ್ಟ್ ಆಗಿದ್ದು ನೋಡಿ. ಅಂಡ್ ಆಲ್ಸೋ ಸುಮಾರು ಜನ ಅಲ್ಲಿ ಲೋಕಲೈಟ್ಸ್ಗಳು ಏನಂತ ಹೇಳ್ತಿದ್ದಾರೆ, ಆ ಬ್ಲಾಸ್ಟ್ ಆದಂಥ ಒಂದು ರೀತಿ ಇದೆಯಲ್ಲ ಅದು ಬಂದು ವೈಬ್ರೇಷನ್. ಸುಮಾರು ದೂರಕ್ಕೂ ಕೂಡ ಆ ವೈಬ್ರೇಷನ್ ಎಲ್ರಿಗೂ ಅರ್ಥ ಆಗಿದೆ, ಅಂದರೆ ಗೊತ್ತಾಗಿದೆ, ಇನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಈಗ ಆ ಜಾಗಕ್ಕೆ NSG ಬರ್ತಾರೆ, ಡೆಲ್ಲಿ ಪೊಲೀಸ್ ಬರ್ತಾರೆ, ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಬರ್ತಾರೆ, ಫಾರೆನ್ಸಿಕ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಬಂದ ಮೇಲೆ ಅಲ್ಲಿರುವಂಥ ಏನೋ ಬ್ಲಾಸ್ಟ್ ಆಗಿದ್ದಂಥ ಕಾರು, ಅಲ್ಲಿದ್ದಂಥ ಜನಗಳು, ಅಲ್ಲಿ ಎಲ್ಲರನ್ನ ಏನೇನು ಎವಿಡೆನ್ಸ್ ಸಿಗುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಅದಕ್ಕೆ ಮುಂಚೆ ಈ ಎಮರ್ಜೆನ್ಸಿ ಪೊಲೀಸ್ ಬಂದಿರ್ತಾರಲ್ಲ, ಅವ್ರುಗಳು ಅಲ್ಲಿರೋ ಗಾಯಗೊಂಡಂಥ ಪೀಪಲ್ಗಳನ್ನೆಲ್ಲ ಪಕ್ಕದಲ್ಲಿರುವಂಥ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿರ್ತಾರೆ. ಟ್ರೀಟ್ಮೆಂಟ್ ನಡೀತಾ ಇದೆ ಅವ್ರಗಳಿಗೆಲ್ಲ. ಈ ಕಾರ್ ಬ್ಲಾಸ್ಟ್ ಆಗೋದಕ್ಕೆ ಕಾರಣ ಯಾರು, ಹೇಗೆ ಬ್ಲಾಸ್ಟ್ ಆಯಿತು, ಆ ಡ್ರೈವರ್ ಯಾರು, ಆ ಕಾರ್ಗೆ ಓನರ್ ಯಾರು ಅನ್ನೋದನ್ನ ಇವಾಗ ತಿಳ್ಕೊಬೇಕು ನೀವು. ಆ ಕಾರು ರಿಜಿಸ್ಟರ್ ಆಗಿರೋದು ಹರಿಯಾಣದಲ್ಲಿ. ಆ ಕಾರ್ನ ಓನರ್ ಆಗಿನ, ಅಂದ್ರೆ ಮೊನ್ನೆ ಓನರ್ ಬಂದು 7th ಓನರ್. ಆ ಕಾರ್ ಫಸ್ಟ್ ಓನರ್, ಸೆಕೆಂಡ್ ಓನರ್, ಥರ್ಡ್ ಓನರ್ ಅಂತ ಇರ್ತಾರಲ್ಲ, ಮಾರಿ. ಸೊ 7th ಓನರ್ ಆ ಕಾರ್ನ ಓನರ್. ಆ ಕಾರ್ನ ಅಕ್ಟೋಬರ್ 29ನೇ ತಾರೀಕು ಹರಿಯಾಣದ ಫರೀದಾಬಾದ್ ಅಲ್ಲೇನೋ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿದಾಗ ತಗೊಂಡಂತ ಓನರ್ ಹೆಸರು ತಾರಿಕ್ ಅಂತ ಇದೆ. ಆದ್ರೆ ಇಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಬಂದಂತ ವ್ಯಕ್ತಿ ಆ ಓನರ್ ಅಲ್ಲ, ತಾರಿಕ್ ಅಲ್ಲ.
ಇಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಡಾಕ್ಟರ್ ಉಮರ್. ಈಗ ನಿಮಗೆ ಡೌಟ್ ಬರ್ಬೋದು, ಓನರ್ ಹೆಸರಲ್ಲಿ ಬೇರೆ ರಿಜಿಸ್ಟರ್ ಆಗಿದೆ, ಡ್ರೈವಿಂಗ್ ಮಾಡ್ಕೊಂಡು ಬಂದಿರೋರು ಬೇರೆ ಅಂತ ಹೇಳ್ಬಿಟ್ಟು. ಎಸ್, ಆಬ್ವಿಯಸ್. ಈ ಥರ ಟೆರರಿಸ್ಟ್ ಅಟ್ಯಾಕ್ಗಳನ್ನ ಮಾಡಬೇಕಾದ್ರೆ ಏನಿದೆ ಎವಿಡೆನ್ಸ್ಗಳು, ಅಂದರೆ ಈಗ ಕಾರ್ ಓನರ್ ಯಾರು ಅಂತ ಗೊತ್ತಾಗ್ಬಿಟ್ರೆ ಅವ್ರನ್ನ ಕಂಡುಹಿಡ್ಬಿಡ್ತಾರಲ್ವಾ, ಅದೇ ಕಾರಣಕ್ಕೆ ಏನು ಮಾಡ್ತಾರೆ, ಯಾರ್ದೋ ಹೆಸರು ರಿಜಿಸ್ಟರ್ ಆಗಿರೋದನ್ನ ಅಥವಾ ಬೇರೆ ಯಾರ್ದೋ ಫೇಕ್ ಅಡ್ರೆಸ್ ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡು ಆ ವೆಹಿಕಲ್ನ ಬಳಸ್ತಾರೆ. ಯೂಶಲಿ ಕಳ್ತನ ಮಾಡೋದಕ್ಕೆಲ್ಲ ವೆಹಿಕಲ್ಗಳನ್ನ ಬಳಸ್ತಾರಲ್ಲ ಕಳ್ಳರು, ಅವ್ರುಗಳು ಅಷ್ಟೇ ಕದ್ದಂಥ ವೆಹಿಕಲ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಕದ್ದಂಥ ವೆಹಿಕಲ್ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಒರಿಜಿನಲ್ ಓನರ್ ಮೇಲೆ ಕೇಸ್ ರಿಜಿಸ್ಟರ್ ಆಗ್ಬೋದು ಅಂತ ಅವರು, ಅಂದರೆ ಒರಿಜಿನಲ್ ಓನರೇ ಮಾಡಿರ್ತಾರೆ ಅಂತ ಪೊಲೀಸ್ನವರು ಡೌಟ್ ಪಟ್ಟು ಅವ್ರ ಹಿಂದೆ ಹೋಗ್ತಾರೆ. ಬಟ್ ಆ್ಯಕ್ಚುಲಿ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಅದೇ ರೀತಿ 7th ಟೈಮು ಟ್ರಾನ್ಸ್ಫರ್ ಆಗಿದೆ, ಅಂದರೆ 7th ಟೈಮು ಓನರು ಟ್ರಾನ್ಸ್ಫರ್ ಆಗಿರುವಂಥ ಕಾರ್ನ ಬಳಸಿದ್ದಾರೆ ಈ ಬ್ಲಾಸ್ಟ್ ಮಾಡಲಿಕ್ಕೆ. ಆ್ಯಂಡ್ ನೀವೆಲ್ಲ ಯೋಚನೆ ಮಾಡ್ಬೋದು, ಯಾಕೆ ಡೆಲ್ಲಿಯ ರೆಡ್ ಫೋರ್ಟಲ್ಲೇ ಬ್ಲಾಸ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಡೆಲ್ಲಿ ರೆಡ್ ಫೋರ್ಟು ಯಾವುದಕ್ಕೆ ಫೇಮಸ್ಸು, ನಮ್ಮ ಇಂಡಿಯಾದಲ್ಲಿ ನ್ಯಾಷನಲ್ ಫೆಸ್ಟಿವಲ್ಗಳು ಯಾವುದೇ ನಡೀಲಿ ಅಲ್ಲಿ ಜನಗಳನ್ನು ಅಡ್ರೆಸ್ ಮಾಡೋದು ಹೈ ಅಫಿಷಿಯಲ್ PM, ನಮ್ಮ ಪ್ರೆಸಿಡೆಂಟ್ ಎಲ್ಲರೂ ಅಡ್ರೆಸ್ ಮಾಡುವಂಥ ಜಾಗ ಅದು. ಆ್ಯಂಡ್ ಆಲ್ಸೋ ರೆಡ್ ಫೋರ್ಟ್ ಜಾಗದಲ್ಲಿ ಅದೇ ಟೈಮಲ್ಲಿ ಯಾಕೆ ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅಂದರೆ, ನೀವು ಯೂಶ್ವಲಿ ನೋಡಿದ್ರೆ 6ರಿಂದ 8 ಇದೆಯಲ್ಲ, ಅದು ಪೀಕ್ ಟೈಮು, ಜನಗಳು ಓಡಾಡುವಂಥ ಪೀಕ್ ಟೈಮು. ಆ ಪೀಕ್ ಟೈಮಲ್ಲಿ ಜಾಸ್ತಿ ಜನಗಳು ಓಡಾಡ್ತಾ ಇರ್ತಾರೆ. ಸೊ ಆ ಇಂಪ್ಯಾಕ್ಟ್ ಆಗುತ್ತಲ್ಲ, ಅಂದರೆ ಎಷ್ಟು ಜಾಸ್ತಿ ಜನಗಳನ್ನ ಕೊಲ್ಲಬೇಕು ಅನ್ನುವಂಥ ಒಂದು ಇಂಟೆನ್ಷನಿಂದ ಅದೇ ಟೈಮ್ನ ಫಿಕ್ಸ್ ಮಾಡ್ಕೊಂಡಿರ್ಬೋದು. ಆ್ಯಂಡ್ ನೀವು ಅಬ್ಸರ್ವ್ ಮಾಡೋದಾದರೆ ಆ ಕಾರು ಡೆಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಬೆಳಗ್ಗೆ 8:14 ಆ ಟೈಮಲ್ಲಿ ಹರಿಯಾಣದಿಂದ ಡೆಲ್ಲಿಗೆ ಬರುತ್ತೆ. ಡೆಲ್ಲಿಗೆ ಬಂದ ನಂತರ ಸಂಜೆ ಸುಮಾರು 3:19ರಿಂದ 6:30ವರೆಗೂ ರೆಡ್ ಫೋರ್ಟಲ್ಲಿರುವಂಥ ಒಂದು ಪಾರ್ಕಿಂಗ್ ಸ್ಪೇಸಲ್ಲಿ ನಿಂತಿರುತ್ತೆ. ಸುಮಾರು 3 ಅವರ್ ಅದೇ ಜಾಗದಲ್ಲಿ ನಿಂತಿರುತ್ತೆ 6:30ವರೆಗೂ. ಅದಾದಮೇಲೆ 6:52ಕ್ಕೆ ಆ ರೆಡ್ ಫೋರ್ಟ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಆ ಮೆಟ್ರೋ ಸ್ಟೇಷನಲ್ಲಿ ಟ್ರಾಫಿಕ್ ಸಿಗ್ನಲ್ ಮುಂದೆ ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಬ್ಲಾಸ್ಟ್ ಮಾಡ್ತಾರೆ. ಆ್ಯಂಡ್ ಇಲ್ಲೊಂದು ಫಿಶಿ ಏನಂದರೆ, ಈ ಬ್ಲಾಸ್ಟ್ ನಡೆಯುತ್ತಲ್ಲ ಅದಕ್ಕೂ ಕಪಲ್ ಆಫ್ ಅವರ್ಸ್ ಮುಂಚೆ, ಅಂದರೆ ಕೆಲವು ಗಂಟೆಗಳ ಮುಂಚೆ ಹರಿಯಾಣದ ಫರೀದಾಬಾದಲ್ಲಿ ಅಲ್ಲಿರುವಂಥ ಪೊಲೀಸ್ನವರು ಸುಮಾರು 2900 kgಯಷ್ಟು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಗಳನ್ನ ಅರೆಸ್ಟ್ ಮಾಡಿರ್ತಾರೆ, ಅಂದರೆ ಅವರು ಬಂಧಿಸಿರ್ತಾರೆ. ಅದರಲ್ಲಿ ಸುಮಾರು 360 kg ಅಮೋನಿಯಂ ನೈಟ್ರೇಟ್ ಇರುತ್ತಂತೆ. ಇದು ಹೈಲಿ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್. ಆ್ಯಂಡ್ ಅದೇ ಜಾಗದಲ್ಲಿ ಎಷ್ಟೋ ವೈರ್ಗಳು, ರಿಮೋಟ್ ಕಂಟ್ರೋಲ್ ಮಾಡೋದಕ್ಕೆ, ಈ ಎಕ್ಸ್ಪ್ಲೋಸಿವ್ RDX ಮತ್ತು ಇದೆಲ್ಲ ಇದೆಯಲ್ಲ ಅದನ್ನೆಲ್ಲ ಕ್ರಿಯೇಟ್ ಮಾಡೋದಕ್ಕೆ, ಅದನ್ನೆಲ್ಲ ಡಿಸೈನ್ ಮಾಡೋದಕ್ಕೆ ಏನೇನು ಮೆಟೀರಿಯಲ್ಗಳು ಬೇಕು ಅದನ್ನೆಲ್ಲ ಆ ಜಾಗದಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಇದೊಂದು ಪಾಯಿಂಟ್ ಫಿಶ್ ಆಯಿತಾ. ಆಮೇಲೆ ಈಗ ಕಾರ್ ಓಡಿಸಿದ್ನಲ್ಲ ಆತನ ಹೆಸರು ಡಾಕ್ಟರ್ ಉಮರ್ ಅಂತ ಇದೆಯಲ್ಲ, ಅದನ್ನು ಕಂಡಿಡಿದ ನಂತರ ಆತನ ಬರ್ತ್ ಪ್ಲೇಸ್, ಆತನ ನೇಟಿವ್ ಯಾವುದು ಅಂತ ತಿಳ್ಕೊಂಡಾಗ ಅದು ಜಮ್ಮು ಆ್ಯಂಡ್ ಕಾಶ್ಮೀರದ ಪುಲ್ವಾಮಾ. ಆ ಪುಲ್ವಾಮಾದಲ್ಲಿರುವಂಥ ಅವ್ರ ಫ್ಯಾಮಿಲಿನೂ ಕೂಡ ಈಗ ಕಸ್ಟಡಿಗೆ ತೊಗೊಂಡು ಅವರ ತಂದೆ ಮತ್ತು ತಾಯಿದು DNA ಟೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ತಾಯಿದು DNA ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಇದು ಕರೆಂಟ್ಲಿ ನ್ಯೂಸು. ಅಂಡ್ ಆಲ್ಸೋ ಆತ ಎಲ್ಲಿ ವರ್ಕ್ ಮಾಡ್ತಿದ್ದ ಅನ್ನುವಂಥ ಒಂದು ಪ್ಲೇಸ್ನು ಕೂಡ ಕಲೆ ಹಾಕಿದಾಗ ಹರಿಯಾಣದ ಫರೀದಾಬಾದಲ್ಲಿರುವಂಥ ಒಂದು ಮೆಡಿಕಲ್ ಕಾಲೇಜ್, ಅಲ್ ಫಲಾ ಮೆಡಿಕಲ್ ಕಾಲೇಜ್, ಆ ಕಾಲೇಜ್ನಲ್ಲಿ ಈ ವ್ಯಕ್ತಿ ವರ್ಕ್ ಮಾಡ್ತಾ ಇರ್ತಾನೆ. ಈಗ ಆತನ ನೇಟಿವ್ ಯಾವುದು ಅಂತ ಗೊತ್ತಾಯಿತು, ಆತ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಈಗ ಆ ನೇಟಿವ್ ಯಾವುದು ಅಂತ ಗೊತ್ತಾದಾಗ ಈತನಿಗೆ ಏನಾದರೂ ಬೇರೆ ಕನೆಕ್ಷನ್ ಇದೆಯಾ ಅವ್ರ ಮನೆ ಅಕ್ಕಪಕ್ಕದವ್ರದ್ದು ಅಥವಾ ಅವರ ಫ್ಯಾಮಿಲಿಯವ್ರದ್ದು, ಅವ್ರದ್ದು ಫ್ರೆಂಡ್ಸು ಅಂತ ಹುಡುಕ್ತಾರೆ. ಈತ ವರ್ಕಿಂಗ್ ಪ್ಲೇಸ್ ಯಾವುದು ಅಂತ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ, ಆತನ ಕೊಲೀಗ್ಸ್ಗಳು, ಆತನ ಜೊತೆ ಯಾರ್ಯಾರು ಫ್ರೆಂಡ್ಸ್ ಇದ್ರು ಅವ್ರುಗಳನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಆ ಮೆಡಿಕಲ್ ಕಾಲೇಜಲ್ಲಿ ಯಾರ್ಯಾರು ಇವರು ಕೊಲೀಗ್ ಇದ್ರು, ಸುಮಾರು ಜನ, ಆಲ್ಮೋಸ್ಟ್ ಸುಮಾರು 54 ಮೆಂಬರ್ಸ್ಗಳನ್ನು ಇನ್ವೆಸ್ಟಿಗೇಷನ್ಗೆ ಅಂತ ಹೇಳ್ಬಿಟ್ಟು ಕಸ್ಟಡಿಗೆ ತೊಗೊಂಡಿದ್ದಾರಂತೆ. ಇನ್ನೊಂದು ಫಿಶ್ ಏನಂದ್ರೆ, ಅದೇ ಕಾಲೇಜಲ್ಲಿ ಒಬ್ಬ ವುಮೆನ್ ಡಾಕ್ಟರ್ನ ಅರೆಸ್ಟ್ ಮಾಡಿದ್ದಾರೆ, ಡಾಕ್ಟರ್ ಶಹೀನಾ ಅಂತ ಹೇಳ್ಬಿಟ್ಟು. ಆ ಡಾಕ್ಟರ್ ಶಹೀನಾನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಕೆಲವು ಸೋರ್ಸ್ಗಳು ಏನಂತ ಹೇಳುತ್ತೆ, ಡಾಕ್ಟರ್ ಶಹೀನಾ ಯಾರು, ಆಕೆಯ ಹಿಸ್ಟ್ರಿ ಏನು ಅಂತ ತಿಳ್ಕೊಳಕ್ ಹೋದ್ರೆ, ಆಕೆ ಒಂದು ಟೆರರಿಸ್ಟ್ ಗ್ರೂಪ್ ಜೈಷೆ ಮೊಹಮ್ಮದ್ನ ಒಂದು ವುಮನ್ ವಿಂಗ್ನ ಕಂಡಕ್ಟ್ ಮಾಡ್ತಿರುವಂಥ ಒಬ್ಬ ಮಹಿಳೆ. ಅಂದರೆ ಇಂಡಿಯಾದಲ್ಲಿ ಈ ರೀತಿ ಬ್ಲಾಸ್ಟ್ಗಳನ್ನ ನಡೆಸಬೇಕು, ಈ ಆಪರೇಷನ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು ಜೈಷೆ ಮೊಹಮ್ಮದ್ದಿಂದ ಕಮ್ಯುನಿಕೇಟ್ ಮಾಡ್ತಿರುವಂಥ ಒಬ್ಬ ಡೈರೆಕ್ಟ್ ವುಮನ್ ಅಂದರೆ ಅದು ಶಹೀನಾ, ಡಾಕ್ಟರ್ ಶಹೀನಾ. ಯಾವಾಗ ಡಾಕ್ಟರ್ ಶಹೀನಾ ಈ ಕೇಸಿಗೆ ಸೆಂಟರ್ ಪಾಯಿಂಟ್ ಅಂತ ಗೊತ್ತಾಗುತ್ತೋ ಆವಾಗ ಆಕೆಯ ಬ್ರದರ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆಕೆಗೆ ಗೊತ್ತಿರುವಂಥ ವ್ಯಕ್ತಿಗಳನ್ನ, ಆಕೆ ಫ್ರೆಂಡ್ಸು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಆಕೆಗೆ ಏನೇನು ಬಿಲಾಂಗಿಂಗ್ ಇತ್ತು, ಲೈಕ್ ಮೊಬೈಲ್ ಫೋನ್ಸು, ಲ್ಯಾಪ್ಟಾಪ್ಸು, ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಈ ಇನ್ಸಿಡೆಂಟ್ ನಡೀತಿದ್ದಂಗೆ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಇನ್ಸಿಡೆಂಟ್ ನಡೆದಿರೋದಕ್ಕೆ ಕಾರಣ ಏನು ಅಂತ ಇನ್ನೂ ತಿಳಿದಿಲ್ಲ. ಆ ಬ್ಲಾಸ್ಟ್ಗೆ ಯೂಸ್ ಮಾಡಿರೋದು RDX ಅಥವಾ ಎಕ್ಸ್ಪ್ಲೋಸಿವ್ ಯಾವುದು ಅಂತ ಇನ್ನೂ ನಮ್ಗಳಿಗೆ ಗೊತ್ತಾಗಿಲ್ಲ. ಅದನ್ನೆಲ್ಲ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ
ಕೃತ್ಯದಲ್ಲಿ ಯಾರೇ ಪಾಲ್ಗೊಂಡಿದ್ರು ಅವ್ರಗಳಿಗೆ ಮಾತ್ರ ಕಠಿಣವಾದಂಥ ಶಿಕ್ಷೆ ವಿಧಿಸಲಾಗುತ್ತದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೇ ಟೈಮಲ್ಲಿ ನಮ್ಮ PM ನರೇಂದ್ರ ಮೋದಿ ಅವರು ಭೂತಾನಲ್ಲಿದ್ದಾರೆ. ಭೂತಾನಲ್ಲಿಂದ ಅವರು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ಕಂಡೋಲೆನ್ಸಸ್ನ ತಿಳಿಸಿದ್ದಾರೆ. ಈಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ಫುಲ್ ಕೇಸ್ನ ಹ್ಯಾಂಡಲ್ ಮಾಡಿ ಅಂತ ಹೇಳ್ಬಿಟ್ಟು ಹೋಮ್ ಮಿನಿಸ್ಟರ್ ಅಮಿತ್ ಶಾ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೇಸ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಬ್ಲಾಸ್ಟ್ ನಡೆದಂಥ ಜಾಗದಲ್ಲಿ Hyundai i20 ಇದೆಯಲ್ಲ, ಆ ಕಾರ್ದು ಬ್ಲಾಸ್ಟ್ ಆದಂಥ ಪೀಸ್ಗಳೇನೇನಿದೆ ಅದನ್ನೆಲ್ಲ ಕಲೆ ಹಾಕ್ತಾ ಇದ್ದಾರೆ. ಬಿಕಾಸ್ ಮೇನ್ ಎವಿಡೆನ್ಸ್ ಸಿಗೋದೆ ಆ ಕಾರಿಂದ. ಅದಾದ ಮೇಲೆ ಅಲ್ಲಿ ಬಿದ್ದಂಥ ಬಾಡಿಗಳು ಅದನ್ನೆಲ್ಲ ಅಂದರೆ ಎವಿಡೆನ್ಸ್ನ ತಗೋತಾ ಇದ್ದಾರೆ. ಇಲ್ಲಿ ಇನ್ನೊಂದೇನು ಡೌಟ್ಫುಲ್ ಆಗಿದೆ ಅಂದರೆ, ಕಾರಲ್ಲಿ ಆ ವ್ಯಕ್ತಿ ಕೂತ್ಕೊಂಡಿದ್ನ ಇಲ್ವಾ ಅಂತ ಹೇಳ್ಬಿಟ್ಟು ಕೆಲವು ಸೋರ್ಸ್ಗಳು ಹೇಳುತ್ತೆ ಆ ವ್ಯಕ್ತಿ ಕಾರಲ್ಲೇ ಕೂತ್ಕೊಂಡಿದ್ದ ಆ ಬ್ಲಾಸ್ಟ್ ನಡೆದಂಥ ಸಮಯದಲ್ಲಿ ಅಂತ. ಇಟ್ಸ್ ನಥಿಂಗ್ ಬಟ್ ಸೆಲ್ಫ್ ಸೂಸೈಡ್ ಅಥವಾ ಸ್ಲೀಪರ್ ಸೆಲ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಕೆಲವು ನ್ಯೂಸ್ಗಳು ಏನೇನಿದೆ ಅಂದರೆ, UPನಲ್ಲಿ, ಬಿಹಾರಲ್ಲಿ ಅಥವಾ ಹರಿಯಾಣದಲ್ಲಿ, ಡೆಲ್ಲಿನಲ್ಲಿ ಎಲ್ಲ ಕಡೆಗಳಲ್ಲಿ ರೈಡ್ಗಳನ್ನ ಮಾಡ್ತಾ ಇದ್ದಾರೆ. ಟೆರರಿಸ್ಟ್ ಗ್ರೂಪ್ ಯಾರಾದರೂ ಇದ್ದಾರೆ ಅಂತೆಲ್ಲ ಇನ್ವೆಸ್ಟಿಗೇಷನ್ನ ನಡೆಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಕಾನ್ಸ್ಪಿರಸಿ ಥಿಯರಿ ಏನಿದೆ ಅಂದರೆ, ವೈಟ್ ಕಾಲರ್ ಟೆರರಿಸಮ್ ಅಂತ ಹೇಳ್ತಾರಲ್ಲ, ಈ ಹೈಲಿ ಎಜುಕೇಟೆಡ್ ಪೀಪಲ್ಗಳೇ ಈ ಥರ ಟೆರರಿಸ್ಟ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಈ ಥರ ಒಂದು ಕೃತ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಇವ್ರುಗಳು ಅಂದರೆ ಹೈಲಿ ಎಜುಕೇಟೆಡ್ ಅಲ್ವಾ, ಈ ಎಜುಕೇಷನ್ ಮುಗಿಸಿರೋವಂಥವ್ರು ಅವರ ಸ್ಕಿಲ್ಗಳನ್ನ ಜನಗಳನ್ನ ಸಾಯಿಸೋದು ಹೇಗೆ, ಅಂದರೆ ಈ ಥರ ಟೆರರಿಸ್ಟ್ ಭಯೋತ್ಪಾದನೆಗಳನ್ನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ಇಂಟೆಲಿಜೆಂಟ್ ಆಗಿ ಜನಗಳನ್ನ ಸಾಯಿಸೋದಕ್ಕೆ ಒಂದು ದಾರಿಯನ್ನು ಕಂಡಿಡ್ಕೊಂಡಿದ್ರಂತೆ. ಐ ಥಿಂಕ್ ಸಮ್ ಸೋರ್ಸಸ್ ಹೇಳುತ್ತೆ ರೈಸಿನ್ಸ್ ಪಾಯ್ಸನ್ಸ್ ಅಂದರೆ ಅದು ಯಾವ ಒಂದು ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ. ಆ ಒಂದು ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಪಾಯ್ಸನ್ ಆಗಿ, ಆ ಪಾಯ್ಸನ್ನ ಯಾವುದಾದ್ರೂ ರೂಪದಲ್ಲಿ ಪೌಡರ್ ಆಗಿರ್ಬೋದು ಅಥವಾ ಏರಲ್ಲಿ ಆಗಿರ್ಬೋದು ಅಥವಾ ಊಟದಲ್ಲಿ ಹಾಕಿ ಕಳಿಸ್ಬೋದು, ನೀರಲ್ಲಿ ಹಾಕಿ ಕಳಿಸ್ಬೋದು, ಈ ಯಾವುದಾದ್ರೂ ಒಂದು ರೀತಿ ಹಾಕಿ ಎಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಬ್ಲಿಕ್ ಗ್ಯಾದರಿಂಗ್ ಆಗುತ್ತೋ, ಯೂಶಲಿ ಟೆಂಪಲ್ಗಳಲ್ಲಿ ಪ್ರಸಾದಗಳನ್ನ ತಿಂತಾರೆ, ಪ್ರಸಾದಗಳಿಗೆ ಏನೋ ಮಿಕ್ಸ್ ಮಾಡಬೇಕು ಅಂತ ಪ್ಲಾನ್ ಇತ್ತು, ಅಥವಾ ಇನ್ನು ಕಾಮನ್ ಪ್ಲೇಸ್ಗಳಲ್ಲಿ ಏನಾದರೂ ನೀರು ಕುಡಿಯೋದಿರುತ್ತೆ ಆ ನೀರಿಗೆ ಮಿಕ್ಸ್ ಮಾಡಬೇಕು ಅಂತ ಇತ್ತು. ಈ ಥರ ಏನೋ ಒಂದು ಪ್ಲಾನ್ ಮಾಡಿಕೊಂಡು ಈ ಟೆರರಿಸಮ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಕೆಲವೊಂದಷ್ಟು ಸೋರ್ಸ್ಗಳು ಹೇಳುತ್ತೆ. ಡೆಲ್ಲಿನಲ್ಲಿ ಇದಕ್ಕೂ ಮುಂಚೆ ಜಾಸ್ತಿ ಹೈಲೈಟ್ ಆಗ್ತಿದ್ದಂಥ ವಿಷಯ ಏನು ಅಂದರೆ, ಅಲ್ಲಿದ್ದಂಥ AQI ಏರ್ ಕ್ವಾಲಿಟಿ ಇಂಡೆಕ್ಸ್. ಎಲ್ಲರೂ ಒಂದು ಏರ್ ಫಿಲ್ಟರ್ಗಳನ್ನ ಮನೆಯಲ್ಲಿ ಇಟ್ಕೊಂಡು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರಾ, ಎಲ್ಲರದ್ದು ಫಿಲ್ಟರ್ಗಳನ್ನೆಲ್ಲ ಒಳಗಡೆ ಇದ್ದಂಥ ಬಾಕ್ಸನ್ನು ಓಪನ್ ಮಾಡಿ ತೋರಿಸ್ತಿದ್ರು ಎಷ್ಟು ಡಸ್ಟ್ ತುಂಬಿಕೊಂಡಿದೆ. ಜಸ್ಟ್ 4 hours ಅಷ್ಟೇ ಡೆಲ್ಲಿನಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸು 600ನ ದಾಟೋಗಿದೆ, ಕೆಲವರೆಲ್ಲ 1000 ದಾಟೋಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಅದು ಹೈ ನ್ಯೂಸ್ ಆಗಿತ್ತು. ಅದಾದ ಮೇಲೆ ಸಡನ್ನಾಗೆ ಇಲ್ಲಿ ನಡೆದಂಥ ಬ್ಲಾಸ್ಟ್. ಆ್ಯಂಡ್ ಆಲ್ಸೋ ನಮ್ಮಲ್ಲಿ ನೋಡಿ, ಈಗ ಮೊನ್ನೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಕೆಲವು ವಿಡಿಯೋಗಳೆಲ್ಲ ಲೀಕ್ ಆಗ್ತವೆ. ಆ ವಿಡಿಯೋಗಳು ಲೀಕ್ ಆದಮೇಲೆ ಎಲ್ರಿಗೂ ಗೊತ್ತಾಗೋದೇನೆಂದರೆ, ಖೈದಿಗಳು ಜೈಲಿನಲ್ಲಿಲ್ಲ, ಒಂದೊಳ್ಳೆ ರೆಸಾರ್ಟಲ್ಲಿ ಎಂಜಾಯ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನೋಡೋದಕ್ಕೆ TV ಇದೆ, ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಅವ್ರಿಗೆ ಇಷ್ಟ ಬಂದಂಗೆ ಎಣ್ಣೆ ಕುಡ್ಕೊಂಡು ಪಾರ್ಟಿ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ ಜೈಲಿನಲ್ಲಿ ಅಂತ. ಅಲ್ಲ ರೀ ಸ್ವಾಮಿ, ಈ ಥರ. ಆ್ಯಂಡ್ ಆಲ್ಸೋ ಇನ್ನೊಬ್ಬ ಟೆರರಿಸ್ಟ್ಗೆ ಅವನು ಫೋನ್ ಹಿಡ್ಕೊಂಡು ತೋರಿಸ್ತಿರೋದು, ಅದೇನೋ ಮಾತಾಡ್ತಿರೋದು, ಆ ವಿಡಿಯೋ ಎಲ್ಲ ಆಚೆಗೆ ಬಂದಿದ್ದೆ. ಅಲ್ಲ ರೀ ಸ್ವಾಮಿ, ಈ ಥರ ಬ್ಲಾಸ್ಟ್ಗಳನ್ನ ಮಾಡೋದು, ಇನ್ನೊಂದೇನೋ ಟೆರರಿಸಮ್ ಗ್ರೂಪ್ಗಳಿಗೆ ಸೇರಿಕೊಂಡು ಜನಗಳನ್ನ ಕನ್ವರ್ಟ್ ಮಾಡೋದು, ಅವರನ್ನು ಕೂಡ ಸ್ಲೀಪರ್ ಸೆಲ್ಸ್ ಆಗಿ ಮಾಡೋದು, ಜನಸಾಮಾನ್ಯರ ಮೇಲೆ, ಜನಸಾಮಾನ್ಯರು ಓಡಾಡುವಂಥ ಜಾಗಗಳಲ್ಲಿ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಈ ಥರ ಏನೋ ಒಂದು ಬಾಂಬ್ಗಳನ್ನ ಇಟ್ಟು, ಇನ್ನೊಂದೇನೋ ಇಟ್ಟು ಬ್ಲಾಸ್ಟ್ಗಳನ್ನ ಮಾಡಿ ಜನಗಳನ್ನು ಕೊಂದು ಶಿಕ್ಷೆಗೊಳಪಟ್ಟಂಥ ಅಂಥ ಜನಗಳಿಗೆ ಇವರು ಐಫೈ ಲೈಫ್ ಸ್ಟೈಲ್ಗೆ ಏನು ಮಾಡಬೇಕು ಅದನ್ನೆಲ್ಲ ಸೌಕರ್ಯಗಳನ್ನ ಜೈಲಿನೊಳಗೆ ಕೊಡ್ತಾ ಇದ್ದಾರೆ. ಅಲ್ಲ, ಮೊನ್ನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಕೇಸಲ್ಲಿ ನೀವು ನೋಡೋದಾದರೆ ಸುಪ್ರೀಂ ಕೋರ್ಟ್ ಗಂಟ ಹೋಗಿ ಅವ್ರ ಬೇಲ್ನ ಕ್ಯಾನ್ಸಲ್ ಮಾಡಿದ್ರು. ತೀರ್ಮಾನ ಏನಾದರೂ ಕೊಡಲಿ, ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಬಟ್ ಒಬ್ಬ ವ್ಯಕ್ತಿಗೆ ಒಂದೇನು ಬೇಸಿಕ್ ಎಸೆನ್ಷಿಯಲ್ ನೀಡಬೇಕು, ಅದಕ್ಕೋಸ್ಕರ ಅವರು ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಅದಾದಮೇಲೆ ಜಡ್ಜಿ ಅವರು ವೆರಿಫಿಕೇಶನ್ ಮಾಡಿ ಅವ್ರಿಗೆ ಏನು ಬೇಕು ಬೇಸಿಕ್ಕು, ತಲೆದಿಂಬು, ಅವ್ರು ಮಲ್ಕೊಳ್ಳೋದಕ್ಕೆ ಏನು ಬೇಕು ವ್ಯವಸ್ಥೆ ಅಂತ ಸಣ್ಣ ಪುಟ್ಟ ವಿಷಯಗಳಿಗೆ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಅದನ್ನ ದೊಡ್ಡದಾಗಿ ಮಾಡ್ಬಿಟ್ಟು ಇಲ್ಲಿ ನೋಡಿದ್ರೆ ಜೈಲ್ ಒಳಗಡೆ ಟೆರರಿಸ್ಟ್ಗಳನ್ನ, ಉಮೇಶ್ ರೆಡ್ಡಿ ಎಷ್ಟು ಹುಡುಗಿರ್ನ ಅವನು ಎಷ್ಟು ಹೆಣ್ಣು ಮಕ್ಕಳನ್ನ ಕೊಂದಿರುವಂಥ ವ್ಯಕ್ತಿಗೆ ಅಷ್ಟೊಂದು ಒಳ್ಳೆ ಮನೆಗೆ ಬಂದಂಥ ಅತಿಥಿಗೆ ಉಪಚಾರ ಮಾಡ್ತಾರಲ್ಲ, ಬನ್ನಿ ಸಾರ್ ಕುತ್ಕೊಳ್ಳಿ, ನೀರು ಕುಡೀರಿ, ಬನ್ನಿ ಸಾರ್ ಜ್ಯೂಸ್ ಕುಡೀರಿ, ಬನ್ನಿ ಸಾರ್ ಇದು ಊಟ ಮಾಡಿ, ಬನ್ನಿ ಇವಾಗ ಬಂದ್ರ ಅಂತ ಟ್ರೀಟ್ ಮಾಡ್ತಾರಲ್ಲ ಮನೆಗೆ ಬಂದ ನೆಂಟರುಗಳನ್ನ. ಆ ಥರ ಜೈಲಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಅವ್ರನ್ನ. ಅಂದರೆ ಅವರಿಗೆ ನಾವು ತಪ್ಪು ಮಾಡಿದ್ದೀವಿ ಅನ್ನುವಂಥ ಒಂದು ಫೀಲಿಂಗೇ ಬರದೇ ಇರೋ ಲೆವೆಲ್ಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ. ಎಂಥ ಒಂದು ವಸ್ತು ಪರಪ್ಪನಗ್ರಹಾರ ಏನು ಹೇಳ್ಬೇಕದು. ಅಲ್ಲಿ ನಡೀತಿರೋದು ರಾಜಕೀಯನೋ, ಅಲ್ಲಿ ನಡೀತಿರೋದು ಬ್ಲೇಮಿಂಗ್ ಗೇಮೋ, ಅಥವಾ ಅಲ್ಲಿ ನಡೀತಿರೋದು ಇನ್ನೊಂದೇನೋ ಒಂದು ಅರ್ಥ ಆಗ್ತಿಲ್ಲ. ಬಟ್ ಒಂದಂತೂ ಅರ್ಥ ಆಗ್ತಿದೆ, ದುಡ್ಡಿನ ಆಸೆಗೋಸ್ಕರ ಜನ ಏನನ್ನು ಬೇಕಾದರೂ ಮಾಡೋಕೆ ರೆಡಿ ಇದ್ದಾರೆ. ಇದಕ್ಕೆ ಏನು ನಿರ್ಧಾರ ತಗೋತಾರೆ, ಏನು ಮಾತಾಡ್ತಾರೆ ಗೊತ್ತಿಲ್ಲ.
ಮಾತಾಡಲ್ಲ, ಗೊತ್ತಾಗಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ಇಲ್ಲಿ ಡೆಲ್ಲಿ ಬ್ಲಾಸ್ಟ್, ಇವಾಗ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿನೇ ಕಾಲಿಡ್ತು ಈ ಕೇಸಿಗೆ ಅಂತಂದರೆ ಆಬ್ವಿಯಸ್ಲಿ ಈ ಟೆರರಿಸ್ಟ್ ಕೇಸ್ಗಳಿಗೆಲ್ಲ ಅವ್ರಿಗೆ ಕಾಲಿಟ್ಟೇ ಇಡ್ತಾರೆ. ಅವ್ರುಗಳು ಈ ಕೇಸನ್ನು ಕೈಗೆ ತೊಗೊಂಡ್ರು ಅಂದರೆ ಅವ್ರು ಯಾವ ಲೆವೆಲ್ಗೆ ಇಳಿತಾರೆ ಅಂದರೆ ಒಂದೊಂದು ಪಿನ್ ಪಾಯಿಂಟನ್ನು ಕೂಡ ಬಿಡ್ದಂಗೆ, ಅಂದರೆ ಒಂದೊಂದು ಕೂದಲು ಸಿಕ್ಕಿದ್ರೂ ಆ ಕೂದಲು ಎಳೆನೂ ಕೂಡ ಬಿಡ್ದಂಗೆ ಅದರಿಂದ ಒಂದು ಲೀಡನ್ನು ತೊಗೊಂಡು ಅವ್ರು ಯಾರೇ ಇರಲಿ ಕಂಡುಹಿಡಿತಾರೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಮ್ಮಲ್ಲಿ ಯಾರನ್ನೇ ಕಂಡುಹಿಡಿದ್ರು, ಯಾವುದೇ ಟೆರರಿಸ್ಟ್ನ ಕಂಡುಹಿಡಿದ್ರು, ಆ ಕೇಸ್ಗಳು ನಡೆಯುತ್ತಲ್ಲ, ವಾದ ವಿವಾದಗಳು ನಡೆದು ಆತನಿಗೆ ಒಂದು ಹೈ ಲೆವೆಲ್ ಟ್ರೀಟ್ಮೆಂಟು ಸಿಗುವಂಥ ಪ್ಲೇಸ್ಗಳಲ್ಲಿ ಆತನಿಗೆ ಜೈಲಲ್ಲಿಟ್ಟು ಅವೆಲ್ಲ ಬೇಕಾ? ಸೀದಾ ಕಳಿಸ್ಬಿಡ್ಬೇಕು ಅಂಥವ್ರನ್ನೆಲ್ಲ. ಏನಕ್ಕೆ ಕ್ಷಮಿಸ್ಬೇಕು? 12 ಜನ ಸತ್ತೋಗಿದ್ದಾರೆ. ಇವಾಗ 12 ಜನರನ್ನ ಸಾಯಿಸಿದಂಥವ್ರನ್ನ ಜೈಲಲ್ಲಿ ಇಟ್ಕೊಂಡು ಅವ್ರಿಗೆ ಊಟ ತಿಂಡಿ ಅವ್ರಿಗೆ ಬಟ್ಟೆ ಅದನ್ನೆಲ್ಲ ಕೊಟ್ಕೊಂಡು ಕುತ್ಕೋಬೇಕಾ? ಸ್ವಲ್ಪ ಈ ವಿಚಾರಗಳು ಬದಲಾಗಬೇಕು ನಮ್ಮ ಕಾನೂನಲ್ಲಿ. ನಮ್ಮ ದೇಶದಲ್ಲಿ ಜನಗಳಿಗೆ ತುಂಬ ಬೆಲೆ ಕೊಡ್ತಾರೆ, ಜನರ ಜೀವಕ್ಕೆ ತುಂಬ ಬೆಲೆ ಕೊಡ್ತಾರೆ. ಅದೇ ಕಾರಣಕ್ಕೆ ನಮ್ಮಲ್ಲಿ ಕಾನೂನು ಏನಾಗಿದೆ, ಅಷ್ಟು ಸುಲಭವಾಗಿ ಒಬ್ರಿಗೆ ಮರಣದಂಡನೆ ಆಗಲಿ, ಒಬ್ರಿಗೆ ನೇಣಿಗೆ ಹಾಕೋದಾಗಲಿ ಅದನ್ನೆಲ್ಲ ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ನಮ್ಮ ಹಿಂದೂಸ್ತಾನಲ್ಲಿ ದೇಶಭಕ್ತಿ ಇರುವಂಥ ಎಲ್ಲ ದೇಶಭಕ್ತರಿಗೆ ಈ ಥರ ಸಾಮಾನ್ಯ ಜನಗಳನ್ನ ಸಾಯಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿನೇ ಬರೋದಿಲ್ಲ. ಆದರೆ ದೇಶದ ಒಳಗಡೆನೆ ಈ ಮಣ್ಣಲ್ಲಿ ಹುಟ್ಟಿ, ಈ ಮಣ್ಣಲ್ಲಿ ಬೆಳೆದು, ಈ ಮಣ್ಣಲ್ಲೇ ತಿಂದು ಏನೇನೆಲ್ಲ ಮಾಡಿ ಕಲಿತು ದುಡ್ಡು ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ಎಲ್ಲ ಲೈಫ್ನ ನೋಡಿ ಅಲ್ಲಿರುವಂಥ ಜನಗಳನ್ನೇ ಸಾಯಿಸಬೇಕು ಅಂತ ಬರುವಂಥ ಮನಸ್ಥಿತಿ ಇದೆಯಲ್ಲ, ನಮ್ಮಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಇನ್ನೂ ಸ್ಟ್ರಿಕ್ಟ್ ಆಗಬೇಕು. ಈಗೇನಿದೆ ಅದು ಸಾಕಾಗ್ತಿಲ್ಲ, ಇನ್ನೂ ಸ್ಟ್ರಿಕ್ಟ್ ಆಗಬೇಕು, ಇನ್ನೂ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ಗಳನ್ನ ತೊಗೋಬೇಕು, ಇನ್ನೂ ಸ್ಟ್ರಿಕ್ಟ್ ಪನಿಷ್ಮೆಂಟ್ಗಳನ್ನ ಕೊಡಬೇಕು. ಅವಾಗಷ್ಟೇ ಸ್ವಲ್ಪ ಕಂಟ್ರೋಲಿಗೆ ತೊಗೋಬೋದು. ಆ್ಯಂಡ್ ಈ ಇನ್ಸಿಡೆಂಟ್ಗಳೆಲ್ಲ ನಡೆದ ಮೇಲೆ ಡೆಲ್ಲಿಯ ಬಾರ್ಡರ್ ಶೇರ್ ಮಾಡುವಂಥ ಎಲ್ಲ ಸ್ಟೇಟ್ಗಳನ್ನ ಬಿಗಿ ಭದ್ರತೆಗಳನ್ನ ಮಾಡಿದ್ದಾರೆ, ಎಸ್ಪೆಷಲಿ ಹರಿಯಾಣದಲ್ಲಿ. ಈ ಹರಿಯಾಣದ ಫರೀದಾಬಾದ್ ಈಗ ಸೆಂಟ್ರ್ ಆಗಿದೆ. ಈ ಕೇಸ್ಗೆ ಸೆಂಟ್ರ್ ಆಗಿರೋದು ಹರಿಯಾಣದ ಫರೀದಾಬಾದ್. ಆ ಫರೀದಾಬಾದಲ್ಲಿರುವಂಥ ಒಂದು ಮೆಡಿಕಲ್ ಕಾಲೇಜ್, ಆ ಸ್ಪಾಟಲ್ಲಿ ಆ ಒಂದು ಸ್ಟೇಟ್ಗಳಲ್ಲಿ ಎಲ್ಲ ವೆಹಿಕಲ್ಗಳನ್ನ ತುಂಬ ಕೀನಾಗಿ ಚೆಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಏನಂದರೆ ಯಾರ್ಯಾರು ಕಮ್ಯೂಟ್ ಮಾಡೋರು ಅಂದರೆ ಟ್ರಾವೆಲ್ ಮಾಡೋರು ಇದ್ರ ಅವ್ರುಗಳೆಲ್ಲ ಬೇಗ ಬನ್ನಿ. ಈಗ ಯೂಶಲಿ ಚೆಕಿಂಗ್ ಎಲ್ಲ ನಡೆಯುತ್ತಲ್ಲ, ಅದೇ 1.5 hour ಮುಂಚೆ ಬನ್ನಿ ಅಂತ ಹೇಳ್ತಾರೆ. ಇವಾಗ ಇನ್ನೂ ಬೇಗ ಬನ್ನಿ, ಇನ್ನೂ ಸ್ವಲ್ಪ ಡೀಪಾಗಿ ಚೆಕ್ ಮಾಡ್ತಾ ಇದ್ದೀವಿ ಅಂತ ಒಂದಷ್ಟು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ಯಾರಾದರೂ ಟ್ರಾವೆಲ್ ಮಾಡೋರು ಈ ವಿಡಿಯೋನ ನೋಡ್ತಾ ಇದ್ರೆ ಆದಷ್ಟು ಬೇಗ ಹೋಗಿ ಏರ್ಪೋರ್ಟ್ಗೆ. ಚೆಕಿಂಗ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಪಬ್ಲಿಕ್ ಪ್ಲೇಸಸ್ಗಳಿದೆ, ಲೈಕ್ ಮೆಟ್ರೋ ಸ್ಟೇಷನ್ಗಳಾಗ್ಬೋದು ಅಥವಾ ರೈಲ್ವೆ ಸ್ಟೇಷನ್ಗಳಾಗ್ಬೋದು ಅಥವಾ ಇನ್ನೊಂದೇನೋ ಬಸ್ ಸ್ಟ್ಯಾಂಡ್ಗಳಾಗ್ಬೋದು, ಇಂಥ ಪ್ಲೇಸ್ಗಳನ್ನು ತುಂಬ ಹೈ ಸೆಕ್ಯೂರಿಟಿ ಇಟ್ಟಿದ್ದಾರೆ ಇವಾಗೆಲ್ಲ ಮೋಸ್ಟ್ ಆಫ್ ದ ಫೇಮಸ್ ಸಿಟಿಗಳಲ್ಲಿ, ಲೈಕ್ ಡೆಲ್ಲಿ, ಮುಂಬೈ, ಹರಿಯಾಣ ಆ್ಯಂಡ್ ಉತ್ತರ ಪ್ರದೇಶ್, ಬಿಹಾರ್, ಆ್ಯಂಡ್ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಇಂಥ ಎಲ್ಲ ಪ್ಲೇಸ್ಗಳಲ್ಲೂ ಈಗ ಹೈ ಸೆಕ್ಯೂರಿಟಿ ಅಲರ್ಟ್ನ ಇಟ್ಟಿದ್ದಾರೆ. ಸೊ ಇದಾಗಿತ್ತು ಡೆಲ್ಲಿಯ ಕಾರ್ ಬ್ಲಾಸ್ಟ್ ಬಗ್ಗೆಗಿನ ಒಂದು ವಿಡಿಯೋ. ನಾನು ಒಂದೇ ಮಾತು ಹೇಳೋದು, ಜೈ ಹಿಂದ್, ಜೈ ಕರ್ನಾಟಕ. ದೇಶದ ಮೇಲೆ ಭಕ್ತಿ ಪ್ರೀತಿ ಇರೋರು ಯಾರು ಇಂಥ ಹೇಸಿಗೆ ತಿನ್ನುವಂಥ ಕೆಲಸಗಳನ್ನ ಮಾಡಲ್ಲ. ದೇಶದ ಹೊರಗಡೆ ಇರುವಂಥ ಟೆರರಿಸ್ಟ್ಗಳನ್ನ ಹೇಗಾದರೂ ಹುಡುಕಿ ಮಟ್ಟ ಹಾಕ್ಬಿಡ್ಬೋದಂತೆ, ಆದರೆ ದೇಶದ ಒಳಗಡೆನೇ ಇಲ್ಲೇ ಅನ್ನ ತಿಂದು ಇಲ್ಲೇ ತಟ್ಟೆಗೆ ಬೆಂಕಿ ಹಚ್ತಾರಲ್ಲ ಅಂಥ ಜನಗಳನ್ನ ಸ್ವಲ್ಪ ಹುಡುಕೋದು ಕಷ್ಟ. ಅಂದರೆ ಡೌಟೇ ಬರೋದಿಲ್ವಲ್ಲ ಒಳಗಡೆ ಇರೋರನ್ನ. ಐ ಥಿಂಕ್ ಇನ್ನೂ ಸ್ಟ್ರಾಂಗ್ ಆಗಬೇಕು ನಮ್ಮ ದೇಶದಲ್ಲಿ, ಕಾನೂನು ಸ್ಟ್ರಾಂಗ್ ಆಗಬೇಕು, ಆ್ಯಕ್ಷನು ಸ್ಟ್ರಾಂಗ್ ಆಗಬೇಕು, ನಮ್ಮ ರಾಜಕಾರಣಿಗಳು ಸ್ಟ್ರಾಂಗ್ ಆಗಬೇಕು ಅಷ್ಟೇ. ನೀವೇನಾದರೂ ಈ ವಿಡಿಯೋಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ತಿಳಿಸುವಂಥ ಪ್ರಯತ್ನ ನಂದು. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಪೀಸ್.